ಪ್ರೂಫ್ ಆಫ್ ಬಿ ಪಿ ಟಿ. ಬಿ ಪಿ ಟಿ ಏನಿರುತ್ತೆ ಅದನ್ನು ಏನು ಹೇಳುತ್ತೆ ಅದನ್ನು ನೋಡೋಣ ಮೊದಲಾಗಿ. ಅಲ್ಲಿ ಜಾಗ ಇಲ್ಲ, ಸೊ ಹಾಗಾಗಿ ಇದನ್ನೇ ಇಟ್ಟಿದೆ. If a line is drawn parallel to one side of a triangle to intersect the other two sides in distinct points, the other two sides are divided in the same ratio ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಟ್ರಯಾಂಗಲ್ ಇದೆ. ಅದಕ್ಕೆ ನಾನು ಒಂದು ಲೈನ್ ಡ್ರಾ ಮಾಡ್ತೀನಿ, ಪಾಸಿಂಗ್ ಥ್ರೂ ದ ಟ್ರಯಾಂಗಲ್, ಟಚಿಂಗ್ ದ ಸೈಡ್ಸ್ at two distinct points so that DE is parallel to PC. ಈ ತರ. ಸೊ ಇದನ್ನ ವರ್ಣಿಸ್ಬೇಕು ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಚಿತ್ರ ವರ್ಣಿಸ್ಬೇಕು ಅಂತ ಹೇಳಿದ್ರೆ, ಲೆಟ್ us consider a triangle ABC with DE parallel to BC, touching side AB at D and AC at E. ಮುಂದೆ join BE and DC, draw EN perpendicular to AD ಮತ್ತೆ MD perpendicular to AE. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಅಲ್ವಾ, ಬೇಸಿಕಲಿ ಹೈಟ್. ಸರಿನಾ? ಈ ಪಾಯಿಂಟ್ ಇಂದ ಇದು ಹೈಟ್ ಆಗುತ್ತೆ, ಈ ಪಾಯಿಂಟ್ ಇಂದ ಇದು ಹೈಟ್ ಆಗುತ್ತೆ. ಸೊ ಪ್ರೂಫ್ ಹೇಗೆ ಅಂತ ಹೇಳಿದ್ರೆ ಹುಡುಗರ ಸಿಂಪಲ್ ಕಂಡ್ರ, ಏರಿಯಾ ಆಫ್ ADE, ಏರಿಯಾ ಆಫ್ DBE, DEC ಮೂರು ಟ್ರಯಾಂಗಲ್ದ ಏರಿಯಾ ಕಂಡುಹಿಡಬೇಕು. ಸರಿನಾ? ಈ ಏರಿಯಾ ಕಂಡುಹಿಡಿದು ರೇಷಿಯೋ ತಗೊಂಡ್ರೆ ಅದೇ ಉತ್ತರ. ಸರಿನಾ? ಸೊ ಏನಂತ ಹೇಳಿದ್ರೆ ಪ್ರೂಫ್ ಟು ಪ್ರೂವ್ ಬರ್ದ್ಬಿಡೋಣ ಏನಂತ ಹೇಳಿ. ಟು ಪ್ರೂವ್ AD by DB is equal to AE by EC. ಆಯ್ತಾ? ಸೊ AD by DB, AE by EC. ಪ್ರೂಫ್. ಇಲ್ಲೆಲ್ಲ ಕಡೆನೂ ಒಂದು ಫಾರ್ಮುಲಾ ಉಪಯೋಗಿಸ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ is equal to ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ನಾವು ಇವಾಗ ಒಂದೊಂದೇ ಬರ್ಕೊಂಡು ಹೋಗ್ತೀನಿ. ಸೊ ನೋಡ್ಕೊಳ್ಳಿ, ಇವಾಗ ಮೊದಲನೇದು ಏರಿಯಾ ಆಫ್ ಟ್ರಯಾಂಗಲ್ ADE. ಸ್ವಲ್ಪ ವಿಚಿತ್ರವಾಗಿರುತ್ತೆ, ನೀವು ಬುಕ್ಕು ಆ ಕಡೆ ಈ ಕಡೆ ಮಾಡ್ಕೊಬೇಕು, ನನ್ಗೆ ಕಷ್ಟ ಆಗುತ್ತೆ ಇಲ್ಲಿ ನೋಡ್ತೋದಕ್ಕೆ, ಯಾಕಂದರೆ ಟಿಲ್ಟ್ ಮಾಡೋದಕ್ಕಾಗಲ್ಲ. ಹಾಫ್ ಇಂಟು ಬೇಸ್ ಇಲ್ಲಿ ನಾನು AD ಅಂತ ತಗೊತೀನಿ, ಹೈಟು ನಾನು NE ಆಗುತ್ತೆ. ಹೇಗೆ ಅಂತ ನೋಡ್ತೀನಿ, ಒಂದೇ ಒಂದು ಸೆಕೆಂಡು. ನೋಡ್ತೀನಿ ನೋಡಿ ಇಲ್ಲಿ. ಇವಾಗ ಟ್ರಯಾಂಗಲ್ ADE ಅಲ್ವಾ, ಸೊ ಇಲ್ಲಿ ನೋಡಿ, ಎಲ್ಲಿದೆ ADE, ಉಲ್ಟಂ ಪುಲ್ಟಾ ಮಾಡಿದ್ದೀನಿ ನೋಡಿ. ನೀವು ಬುಕ್ ಈ ಥರ ಮಾಡ್ಕೊಬೇಕು. ಇವಾಗ ಇದನ್ನ ನಾವು ಇದನ್ನ ಬೇಸ್ ಅಂತ ತಗೊಂಡ್ರೆ ಇದು ನಮ್ಮ ಹೈಟ್ ಆಗುತ್ತೆ ಅಲ್ವಾ. ಸೊ ಬೇಸ್ ಇಂಟು ಹೈಟ್ ಒಪ್ಕೊಂತೀರಾ? ಇದು ಬೇಸ್ ಅಂತ ತಗೊಂಡ್ರೆ ಇದು ಹೈಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ADE ಮತ್ತೊಂದು ರೀತಿಯಲ್ಲಿ ನೋಡ್ಬೋದು. ಓಕೆ, ಕನ್ಫ್ಯೂಸ್ ಮಾಡೋದು ಬೇಡ. ಸೊ ಇದು ನಿಮ್ಮ ಸ್ಟೇಟ್ಮೆಂಟ್ ಈಕ್ವೇಶನ್ ನಂಬರ್ 1. ಎರಡನೇದು ಏರಿಯಾ ಆಫ್ ADEನೇ, ಬಟ್ ಏನಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ಬೇಸ್ನ AE ಮಾಡ್ತೀವಿ, ಅವಾಗ ಹೈಟು DN ಆಗುತ್ತೆ. ಅದನ್ನ ಹೇಗೆ ನೋಡೋದು ಅಂತ ಹೇಳಿದ್ರೆ ಇದು ಈಕ್ವೇಶನ್ 2 ಆಗುತ್ತೆ. ಇನ್ನೊಂದು ಕಡೆಯಿಂದ ನೋಡಿ ಅಷ್ಟೇ. ನೋಡಿ AE, ಇದು ನಿಮ್ಮ ಹೈಟು DM ಆಗುತ್ತೆ. ಸರಿನಾ? ಮತ್ತೊಂದು ಟ್ರಯಾಂಗಲ್ ಯಾವ್ದು ತಗೊಬೇಕು ನೀವು ಅಂತ ಹೇಳಿದ್ರೆ ಮೂರನೇದು ಏರಿಯಾ ಆಫ್ ಟ್ರಯಾಂಗಲ್ DEB ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಬಂದು DEB. ಆಯ್ತಾ? ಬೇಸ್ ಬಂದು DE ತಗೊಂತೀನಿ, DB, ಹೈಟ್ ಬಂದು ಅದರದ್ದು EN ಆಗುತ್ತೆ. ಇದು ನಿಮ್ಮ ಈಕ್ವೇಶನ್ 3. ಅದನ್ನ ನೋಡೋದು ಸಿಂಪಲ್ಲು. ತಿರ್ಗಾ ಈ ಚಿತ್ರಕ್ಕೆ ಹೋಗಿ DEB ಅಲ್ವಾ. ಸೊ ಶೇಡ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಕ್ಲೀನ್ ಆಗುವಾಗ. ಇದು ಹುಡುಗರ
ಸೊ ಈ ಟ್ರಯಾಂಗಲ್ನ ನಾನು ಇವಾಗ ಇದನ್ನ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಈ ಲೆಂತ್ ನನ್ನ ಬೇಸ್ ಆಗುತ್ತೆ, ಮತ್ತೆ ಹೈಟ್ ಯಾವತ್ತಿದ್ರು ವರ್ಟೆಕ್ಸ್ ಇಂದ ಬೇಸ್ ಅಂತ ಹೇಳಿದ್ರು ತೊಂದರೆ ಇಲ್ಲ. ಈ ಒಂದು ಇಟ್ಸ್ ನಾಟ್ ಟಚಿಂಗ್ ದ ಬೇಸ್, ಏನಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಮಾತ್ರ ಆಗಬೇಕು, ಇದು 90 ಡಿಗ್ರಿ. ಹಾಗಾಗಿ ಬೇಸ್ ಬಂದು ಇ ಎನ್, ಬೇಸ್ ಇಸ್ ಇ ಎನ್, ಸರಿ ಇದೆ ಅಲ್ವಾ. ಕೊನೆಯದಾಗಿ ಫೋರ್ತ್ ಒನ್, ಏರಿಯಾ ಆಫ್ AEC, ಸಾರಿ DEC, DEC ಇಕ್ವಲ್ ಟು ಹಾಫ್ ಇಂಟು ಇದು ಬೇಸ್ ಆಗುತ್ತೆ EC, ಮತ್ತೆ ಇದು ವರ್ಟೆಕ್ಸ್ ಆಗುತ್ತೆ. ಆಮೇಲೆ ಇಟ್ಸ್ ಅ ವರ್ಟೆಕ್ಸ್ ವಿಚ್ ಇಸ್ ಲೈಕ್ ಫ್ರಮ್ ವೇರ್ ಯು ಕ್ಯಾನ್ ಡ್ರಾ ದ ಆಲ್ಟಿಟ್ಯೂಡ್ ಅಂತ ಹೇಳ್ಬೋದು, DN. ಇದು ನಮ್ಮ ಈಕ್ವೇಶನ್ 4. ಸೊ ಅದನ್ನ ನೋಡೋದಕ್ಕೆ ಮತ್ತೊಂದು ಡಯಾಗ್ರಾಮ್ ನೋಡಿ. ಸೊ ಈ ತರ ಟಿಲ್ಟ್ ಮಾಡಿ ನಿಮ್ಮ ಬುಕ್ನ. ಸೊ ಇದು ನಿಮ್ಮ ಬೇಸ್ ಆಗುತ್ತೆ, ಇದು ನಿಮ್ಮ ಟ್ರಯಾಂಗಲ್, ಇದು ನಿಮ್ಮ ಬೇಸ್, ಇದು ನಿಮ್ಮ ಹೈಟ್, ಸರಿನಾ. ಸೊ ಇದು ಬೇಸು, ಹೈಟ್. ಸೊ ಇಷ್ಟು ಬರ್ಕೊಬೇಕು ನೀವು. ಇದು ಬರ್ದಾದ್ಮೇಲೆ ಏನಿಲ್ಲ, ಡಿವಿಷನ್ ಮಾಡಬೇಕು, ಅದನ್ನೇ ಹೇಳ್ಕೊಡ್ತೀನಿ. ಸೊ ಇದು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಚಿತ್ರ ಬಿಡಿಸಿ ನೀವೇ ಉಲ್ಟಂ ಪುಲ್ಟಾ ಮಾಡಿ ನಿಮಗೆ ಗೊತ್ತಾಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಸ್ಟೆಪ್, ಒಂದೇನು ಸಣ್ಣ ಸ್ಟೇಟ್ಮೆಂಟ್ ಇದೆ, ಅದು ಬರೆದ್ಬಿಟ್ಟು ಮುಂದಕ್ಕೆ ಬರಿಬೋದು. ಏರಿಯಾ ಆಫ್ ಟ್ರಯಾಂಗಲ್ಸ್ ಬಿಟ್ವೀನ್ ಸೇಮ್ ಬೇಸ್, between two parallel lines, between two parallel lines and having same base have same area. So ಹುಡುಗರ DBE ಮತ್ತೆ DEC have the same base DE and are between same parallel. ಹಾಗಾಗಿ the area of third and fourth are same. Even triangle area same. That is area of DEB is equal to area of DEC. ಸೊ ಇದೊಂದು ಥಿಯರಮ್, ಅದನ್ನ ಈ ಫ್ಯಾಕ್ಟ್ ಉಪಯೋಗಿಸ್ಕೊಂಡು ಇದನ್ನ ಬರಿತೀವಿ. ಸೊ ಬೇಸಿಕಲಿ 1 and 2 ಏರಿಯಾ ಸೇಮ್ ಬಿಕಾಸ್ ಅವೆರಡು ಒಂದೇ ಟ್ರಯಾಂಗಲ್. 3 and 4 ಏರಿಯಾ ಸೇಮ್ ಬಿಕಾಸ್ ದೇ ಆರ್ ಅಗೇನ್ ಫ್ರಮ್ ಸೇಮ್ ಟ್ರಯಾಂಗಲ್ ಅಲ್ವಾ. ಸೊ ಅದನ್ನ ನಾವು ಒಂದೇನು ಸೆಕೆಂಡ್ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಇವಾಗ ಏನು ಹೇಳ್ಬೋದು ಅಂತ ಹೇಳಿದ್ರೆ ನಾವು therefore ಏರಿಯಾ ಆಫ್ ಯಾವ್ದು ADE by area of BED is equal to area of ADE by area of DEC. ಸೊ ನೀವು ಚಿತ್ರ ನೋಡ್ಕೊಳ್ಳಿ, ಅವಾಗ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ನೀವು ಚಿತ್ರ ಬಿಡಿಸ್ಕೊಂಡು ನೋಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಇದನ್ನ ಚಿತ್ರ ಬಿಡಿಸ್ಕೊಂಡು, ಇದೆಲ್ಲ ಪೂರ ನೀವು ಒಂದ್ಸತಿ ಚಿತ್ರ ಬಿಡಿಸಿದ್ರೆ ಅರ್ಥ ಆಗೋದು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಸರಿನಾ. ಸೊ ಇವಾಗ ಏನಿದ್ರು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಷ್ಟೊಂದು ರೇಷಿಯೋಸ್ ಇದೆ, ಎಲ್ಲದರಲ್ಲೂ ಹಾಫ್ ಇದೆ, ಮತ್ತೆ ಹಾಗೆ ನೋಡ್ತೀರಾ ಏನೇನು ಕಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಮೊದಲನೇದಾಗಿ AD ಮತ್ತು NE ಓಕೆ 1 ಮತ್ತು 3 ಡಿವೈಡ್ ಮಾಡೋಣ ಅಂತ ಹೇಳಿದ್ರೆ ADE ಡಿವೈಡ್ ಬೈ DEB ಇದೆ ಇದೆಯಲ್ಲ, ಹಾಂ DEB ಅದನ್ನು ಡಿವೈಡ್ ಮಾಡೋಣ. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ಫ್ರಮ್ 1 2 3 4. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ಫ್ರಮ್ 1 2 3 4 ಅಲ್ವಾ. ಸೊ ಹಾಫ್ ಇಂಟು ADE ಬೇಸ್ ಮೊದಲನೇದೇನೋ, ಹಾಫ್ ಇಂಟು AD ಇಂಟು NE, AD ಇಂಟು NE ಡಿವೈಡ್ ಬೈ ಹಾಫ್ ಇಂಟು
3 ಬಂದು ಟಿ ಬಿ ಇಂಟು ಎನ್ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಬಂದು ಎ ಇ ಇಂಟು ಟಿ ಎನ್ ಡಿವೈಡ್ ಬೈ ಹಾಫ್ ಇಂಟು ಟಿ ಸಿ ಇಂಟು ಡಿ ಎಮ್. ಓಹ್, ಇನ್ನೊಂದು ಬರ್ತೀನಿ. ಇ ಏನು ಟಿ ಎಮ್ ಕರೆಕ್ಟ್ ಆಗಿದೆ. ಇದು ಡಿ ಇ ಹಾಫ್ ಇಂಟು ಎ ಇಂಟು ಡಿ ಎಮ್. ಇದು ನಾನು ಬರೆಯೋ ತಪ್ಪು ಮಾಡಿದೆ. ಡಿ ಎಮ್ ಅದು, ಇದು ಕೂಡ ಡಿ ಎಮ್. ಸೊ ನೋಡಿ ಏನೇನು ಸೇಮ್ ಇದೆ ಅಂತೇಳಿ. ಹಾಫ್ ಹಾಫ್ ಎನ್ ಇ ಹಾಫ್ ಹಾಫ್ ಡಿ ಎಮ್. ಸೊ ಏನು ಮಿಟ್ಕೊಳುತ್ತೆ, ಎ ಡಿ ಬೈ ಡಿ ವಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ನೋಡಿ ಎಷ್ಟು ಸಿಂಪಲ್ಲು, ಹಾಗೇ ಹೋಯ್ತು. ಹೆನ್ಸ್ ಪ್ರೂವ್ಡ್. ಅಷ್ಟೇ ಕಣ್ರ ಅಲ್ವಾ. ಇನ್ನೊಂದು ಚಿತ್ರ ಬಿಡಿಸಿ ಉಲ್ಟಮ್ ಪುಲ್ಟಾ ಮಾಡಿ ಎಲ್ಲನೂ ಅಲ್ವಾ. ಉಲ್ಟಮ್ ಪುಲ್ಟಾ ಮಾಡಿದ ತಕ್ಷಣ ಏರಿಯಾ ಆಫ್ ಟ್ರಯಾಂಗಲ್ಸ್ 4 ಟ್ರಯಾಂಗಲ್ ಬರುತ್ತೆ. ಇದೊಂದು ಸಣ್ಣ ಸ್ಟೇಟ್ಮೆಂಟ್ ಬರೀರಿ, ಮತ್ತೆ ಒಂದೊಂದೇ ಪೇರ್ ತೊಗೊಂಡು ಡಿವೈಡ್ ಮಾಡ್ಕೊಳ್ಳಿ ಅಲ್ವಾ. ಡಿವೈಡ್ ಮಾಡಿದ ತಕ್ಷಣ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ಲೆಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೋ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ನಿಮ್ಮ ಉತ್ತರ ಆದಷ್ಟು ಬರುತ್ತೆ ಅಲ್ವಾ. ಸೊ ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.